ಮತ್ತು ಇದುವರೆಗೂ ಕೂಡ ಅದು ಯಾವುದೇ ಕೋರ್ಟಲ್ಲಿ ಕೂಡ ಚಾಲೆಂಜ್ ಆಗದೇ ಇರೋ ಕಾರಣದಿಂದ ಇವತ್ತು ಅದು ಈ ಎಲ್ಲ ವಿಚಾರಗಳು ಅಂತಿಮವಾಗಿದೆ. ಒಮ್ಮೆ ಟ್ರಿಬ್ಯುನಲ್ ಆದೇಶ ಬಂದ ಮೇಲೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಅದನ್ನು ಬದಲಾವಣೆ ಮಾಡೋದಕ್ಕೆ. ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಅದನ್ನ ಟ್ರಿಬ್ಯುನಲ್ ಅನ್ನ ನಾವು ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ಮಹಾರಾಷ್ಟ್ರದ್ರು ಒತ್ತಾಯ ಮಾಡಿದ್ರೆ, ನಾವು ಒತ್ತಾಯ ಮಾಡಿದ್ವಿ. ಪರಿಸ್ಥಿತಿ ಇರೋದ್ರಿಂದ ಈ ಜಿಲ್ಲೆ ಒಳಗೆ ಈ ವಿಭಾಗ ಒಳಗೆ ನೇಮಕಾತಿ ಆಗಿರ್ತಕ್ಕಂಥವ್ರು ಕಾಯಂ ಇಲ್ಲೇ ಇರುವಂತಹ ಒಂದು ರೀತಿಯೊಳಗೆ ನೇಮಕಾತಿ ತಿದ್ದುಪಡಿ ತರಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಮಂಡಳಿ ಮಾಡಿದೆ. ಅದರ ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ ಕೇಂದ್ರ ವಿಶ್ವವಿದ್ಯಾಲಯ, ಇಡೀ ರಾಜ್ಯಕ್ಕೆ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ ಇರ್ತಕ್ಕಂಥದ್ದು. ಆ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಏನು 371J ಸರಿಯಾದ ರೀತಿಯೊಳಗೆ ಅನುಷ್ಠಾನ ಆಗ್ತಾ ಇಲ್ಲ. ಆ ಕಾರಣಕ್ಕೆ ನೇಮಕಾತಿ ಮತ್ತೆ ಪ್ರವೇಶಾತಿಗೆ ಸಂಬಂಧಪಟ್ಟಂಗೆ 371J ಎಫೆಕ್ಟಿವ್ ಆಗಿ ಅಲ್ಲಿ ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಕೇಂದ್ರೀಯ ವಿಶ್ವವಿದ್ಯಾಲಯ ಅದು ಕೋಮುವಾದಿಗಳ ಒಂದು ಅಡ್ಡೆ ರೀತಿಯೊಳಗೆ ಆಗ್ತಾ ಇದೆ. ಅಲ್ಲಿ ಈಗಾಗಲೇ 2-3 ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣ, ಕೊಲೆ ಪ್ರಕರಣ, ವಿದ್ಯಾರ್ಥಿಗಳ ಮೇಲೆ ಇರ್ತಕ್ಕಂಥ ದೌರ್ಜನ್ಯದ ಪ್ರಕರಣಗಳು, PhD ವಿದ್ಯಾರ್ಥಿಗಳ ಮೇಲೆ ಅವರಿಗೆ ಅತ್ಯಾಚಾರದ ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬಂದಿದೆ. ಹಾಗಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯದೊಳಗೆ ಆಗ್ತಕ್ಕಂಥ ಎಲ್ಲ ಘಟನೆಗಳ ಹಿನ್ನೆಲೆಯೊಳಗೆ ಅದು ಸಾಂಸ್ಕೃತಿಕ ಹಲ್ಲೆಗಳು, ಸಾಂಸ್ಕೃತಿಕ ಆಕ್ರಮಣಗಳಿದಾವೆ ಅಂತಕ್ಕಂಥ ಪ್ರಶ್ನೆಗಳು ಅಂತ ಸಮಸ್ಯೆ ಉಂಟಾಗೋದ್ರಿಂದ ಆ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಮಗ್ರವಾದಂತಹ ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತಾನೆ. ಮೊನ್ನೆ ಆಗಿರ್ತಕ್ಕಂಥ ಏನು ವಿದ್ಯಾರ್ಥಿನಿಯ ಆತ್ಮಹತ್ಯೆಯನ್ನ ಖಂಡಿಸಿ ಅದ್ರ ಹಿಂದೆ ಯಾರಿದ್ದಾರೆ ಈ ಕೂಡಲೇ ತನಿಖೆಗೆ ಒಳಪಡಿಸಬೇಕು ಅಂತಕ್ಕಂಥ ಆಗ್ರಹವನ್ನ ನಿನ್ನೆ ನಡೆದಿರ್ತಕ್ಕಂಥ ಭಾರತ ಕಮ್ಯುನಿಸ್ಟ್ ಪಕ್ಷದ 25ನೇ ಜಿಲ್ಲಾ ಸಮ್ಮೇಳನ ಆಗ್ರಹ ಮಾಡಿದೆ, ಸರ್ಕಾರಕ್ಕೆ ಆಗ್ರಹ ಮಾಡಿದೆ.